ಅಣ್ಣ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೆ. ಯಾರು ಚೆನ್ನಾಗಿ ಆಡ್ತಾ ಇದಾರೆ ಅಣ್ಣ ಬಿಗ್ ಬಾಸ್ ಅಲ್ಲಿ? ಹನುಮಂತ ಆಡ್ತಾವನೆ ಈಗ ಸೆಂಟ್ರಾಗ ಹೋಗಿ. ಹನುಮಂತ ಚೆನ್ನಾಗಿ ಆಡ್ತಾ ಇದ್ದಾನೆ. ಅಲ್ಲ ಹನುಮಂತ ದಡ್ಡ ಅಂತಾರೆ ಎಲ್ಲರೂ ಒಳಗಡೆ ಇರೋರೆ. ಏನಿಲ್ಲ ದಡ್ಡೇನಿಲ್ಲ, ಒಳಗಡೆ ಹಂಗೆ ಆಡ್ತಾವನೆ. ಹೊರಗಡೆ ದಡ್ಡ ಆಗಿರ್ಬೋದು, ಒಳಗಡೆ ಚೆನ್ನಾಗಿ ಆಡ್ತಾವ. ಅಲ್ಲ ಈಗ ಒಳಗಡೆಯವರೇ ರೇಗಿಸ್ತಾರೆ ಏನಂತ ಅಂತಂದ್ರೆ ಅವ್ನು ಸ್ನಾನ ಮಾಡಲ್ಲ, ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾನೆ, ಆಮೇಲೆ ಬಟ್ಟೆಗಳ ಬದಲಾಯಿಸಲ್ಲ, ಒಳಗಡೆಯವರೇ ರೇಗಿಸ್ತಾ ಇದಾರೆ. ಏನಿಲ್ಲ ಅವನು ದಡ್ಡ ತರ ಆಡ್ತಾವನ ಅಷ್ಟೇ, ಒಳಗಡೆ ಸೂಪರ್ ಆಗಿ ಆಟ ಆಡ್ತಾವ ಹೊರಗೆ. ಆಮೇಲೆ ಕಿಚ್ಚ ಸುದೀಪ್ ಅವ್ರು ಬಟ್ಟೆ ಕೊಟ್ಟು ಕಳ್ಸಿದ್ರು, ಬಟ್ಟೆ ಇಲ್ಲ ಅಂದಿದ್ಕೆ ಬರೀ ಅತ್ತೆ ಜೊತೆ ಬಟ್ಟೆ ತೆಗಿದ್ದೀನಿ ಅಂತ ಅಂದ. ಹೌದು ಅವ್ರು ಕೊಡ್ಲೇಬೇಕು, ಹೊಟ್ಟೆ ಕೊಟ್ಟು ಕಳ್ಸ್ಯಾರೆ. ಬಡವ್ರ ಮಕ್ಕಳಿಗೆ ಬಹಳ ಹೆಲ್ಪ್ ಮಾಡ್ತಾರೆ. ಇನ್ನು ಹನುಮಂತ್ನಲ್ಲಿ ಏನೇನು ಇಷ್ಟ ಆಗತ್ತಣ್ಣ? ಯಾಕೆ ಗೆಲ್ಬೇಕು ಅಂತೀರಿ ಅವ್ನು ಬಡವ, ಕುರಿ ಕಾತ್ಕೊಂಡಿದ್ದಾನೋ, ಗೆಲ್ಬೇಕು ಅಂತ ನಮ್ಗೆ ಇಷ್ಟ. ಅದು ಬಿಟ್ರೆ ಇನ್ಯಾರು ಇಷ್ಟ ಆದರು ಬಿಗ್ ಬಾಸ್ ಅಲ್ಲಿ? ಅದು ಬಿಟ್ರೆ ಇನ್ಯಾರು ಇಲ್ಲ, ಅವನೊಬ್ಬ ಗೆಲ್ಬೇಕು ಅಂತ. ಅಲ್ಲ ಈಗ ಮಂಜಣ್ಣ ಇದಾರೆ, ಮಂಜಣ್ಣ ಅದೇ ಗಡ್ಡೆಲ್ಲ ಬಿಟ್ಕೊಂಡವ್ರಲ್ಲ. ಅದೇ ಮಂಜಣ್ಣ ಸ್ವಲ್ಪ ಮಾತು ಜಾಸ್ತಿ ಹಂಗಾಗಿ. ಅಲ್ಲ ಅವರು ಈಗ ರಾಜ ಎಲ್ಲ ಆಗಿದ್ರು ಹೋದ ವಾರ, ರಾಜ ಆಗಿದ್ರು. ಆದ್ರೂ ಅವರು ಸ್ವಲ್ಪ ಗಲಾಟೆ ಜಾಸ್ತಿ ಮನೆಯಲ್ಲಿ, ಬೇಕು ಅಂತಾನೆ ಗಲಾಟೆ ಜಾಸ್ತಿ ಮಾಡ್ತಾರೆ. ಅವ್ರ ಆಟ ನೋಡಿದಾಗ ಏನು ಅನಿಸ್ತಣ? ಯಾರ್ದು ಆಟ? ಕೇಳಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಯಾರು ಬರೋಕೆ ಈ ವಾರ ಯಾರು ಬರ್ತಾರೆ ಅಂತ ನಿಮಗೆ ಯಾರು ಬರಬೇಕು ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ ಸರ್. ಅಷ್ಟೊಂದು ಯಾರು ಬರ್ತಾರೆ ಅಂತ. ಅಲ್ಲ ನಿಮ್ಗೆ ಯಾರು ಇಷ್ಟ ಇಲ್ಲ ಅದರಲ್ಲಿ ಯಾರು ಇಷ್ಟ ಇಲ್ಲ ಅಂದರೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ, ಪರವಾಗಿಲ್ಲ. ಯಾರು ಇಷ್ಟ ಇಲ್ಲ ಅಂತ ಹೇಳಕ್ಕಾಗಲ್ಲ, ಪರವಾಗಿಲ್ಲ. ಈಗ ಚೈತ್ರ ಕುಂದಾಪುರ ಅವರು ಇದ್ದಾರೆ ಒಳಗಡೆ. ಅವ್ರು ಇರಲ್ಲ, ಅವರ ಬರ್ತಾರೆ. ಅಂದ್ರೆ ಹೊರ ಬರ್ಬೇಕು, ಅವರು ಗಲಾಟೆ ಜಾಸ್ತಿ ಒಳಗಡೆ, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ. ನೀವ್ ಹೇಳ್ತಿದ್ರೆ ಗಲಾಟೆ ಮಾಡಿದ್ರೆಲ್ಲ ಹೊರಗಡೆ ಬರ್ಬೇಕು ಅಂತ ಬರ್ಬೇಕು. ಮತ್ತೆ ಅಲ್ಲಿ ಎಂಟರ್ಟೈನ್ಮೆಂಟ್ ಇರಲ್ಲ, ಬೇಕು ಅಂತಲೇ ಕಿತಾಪತಿ ಮಾಡ್ತಾರೆ. ಅಲ್ಲ ಅಲ್ಲಿ ಗಲಾಟೆ ಮಾಡಿದ್ರೆ ಎಂಟರ್ಟೈನ್ಮೆಂಟ್ ಇರಲ್ಲ. ಅಂದ್ರೆ ಬೇಕು ಅಂತಲೇ ಅವ್ರು ಗಲಾಟೆ ಮಾಡ್ತಾರೆ. ಅಲ್ಲ ಬಿಗ್ ಬಾಸ್ ಅನ್ನೋದೇ ಗಲಾಟೆ ಮಾಡೋದಲ್ಲ. ಇವಾಗ ನೀವು ಈ ಶೋ ಹಂಗೆ ನಡೀತಾ ಇದೆಯಲ್ವಾ? ಅಂದ್ರೆ ಅವರು ಏನ ವಿಷಯ ಆಗ್ಲಿ ಹೇಳೋ, ಅವರು ಬೇಕು ಅಂತಲೇ ಮಾಡ್ತಿರ್ತಾರೆ ಒಳಗಡೆ. ಅಲ್ಲ ಬಿಗ್ ಬಾಸ್ ಟಾಸ್ಕ್ ಆ ಥರ ಕೊಡ್ತಾ ಇದ್ರಲ್ಲ, ಅವ್ರು ಬರ್ಬೇಕು ಈಚೆಗೆ, ಅವ್ರು ಬರ್ಬೇಕಾ? ಅವ್ರು ಬರ್ಬೇಕು. ಈಗ ಲಾಯರ್ ಜಗದೀಶ್ ಅವ್ರು ಇದ್ರು, ಅವ್ರು ಪರವಾಗಿಲ್ಲ, ಚೆನ್ನಾಗಿ ಆಟ ಆಡ್ತಿದ್ರು ಅವ್ರು. ಅವ್ರು ಚೆನ್ನಾಗಿ ಆಟ ಆಡ್ತಾರೆ. ಅಲ್ಲಣ್ಣ ಅವ್ರು ಹೆಣ್ಮಕ್ಳಿಗೆಲ್ಲ ಬೈದ್ರು ಅಂದ್ಬಿಟ್ಟು ಕಳ್ಸಿದ್ರು ಹೊರಗಡೆ. ಬೈದ್ರು ಪರವಾಗಿಲ್ಲ, ಚೆನ್ನಾಗಿ ಆಟ ಆಡಿದ್ರು. ಆಟ ಆಡ್ಬಿಟ್ಟು ಈಚೆ ಬಂದ್ರು. ಅಲ್ಲ ಈಗ ಅವ್ರು ಹೊರಗಡೆ ಬಂದ್ಮೇಲೆ ದರ್ಶನ್ ಅವ್ರಿಗೆಲ್ಲ ದರ್ಶನ್ ಅದು ಇದು ಸಿಕ್ಕಾಬಿಟ್ಟೆ ಬೈದಾಕ್ಬಿಟ್ಟಿದ್ದಾರೆ ದರ್ಶನ್ ಅವ್ರಿಗೆ. ಬೈದ್ರು ಜನಗಳು ಮೆಚ್ಚಿಗೆ ಇದು ಮಾಡಿದ್ದಾರೆ. ಜನಗಳು ಚೆನ್ನಾಗಿ ಮೆಚ್ಚಿಗೆ ಇದು ಮಾಡಿದ್ದಾರೆ. ಅಲ್ಲ ದರ್ಶನ್ ಅವ್ರಿಗೆ ಆ ರೀತಿ ಬೈದದ್ದು ತಪ್ಪಲ್ವಾ? ತಪ್ಪೇನೆ, ಆದ್ರೂ ದರ್ಶನ್ ಅವರೇ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ. ದರ್ಶನ್ ಅವ್ರಿಗೆ ಏನು ಸಪೋರ್ಟ್ ಮಾಡಿಲ್ಲ ಅವರಿಗೆ. ಪಾಪ ದರ್ಶನ್ ಅವ್ರು ಯಾರು, ದರ್ಶನ್ ಅವ್ರಿಗೆ ಈ ಅಪ್ಪ ಯಾರು ಅಂತ ಗೊತ್ತಿಲ್ಲ. ಈ ಅಪ್ಪನೇ ಹೊರಗಡೆ ಇರ್ಬೇಕಾದ್ರೆ ಅವ್ರ ಬಗ್ಗೆ ತುಂಬಾ ಬೈದಾರೆ ವಿಡಿಯೋಗಳಲ್ಲಿ ನೋಡಿದ್ದಾರೆ. ಯಾಕೆಂದ್ರೆ ದರ್ಶನ್ ಇಷ್ಟ ಇಲ್ಲ, ಅದಕ್ಕಾಗಿ ಬೈದಿರ್ತಾರ ಅವ್ರು. ಸುದೀಪ್ ಇಷ್ಟ, ಅವ್ರ ಮೇಲೆ ಕೊಂಡಾಡಿರ್ತಾರೆ ಅಷ್ಟೇ. ಒಟ್ನಲ್ಲಿ ಆ ರೀತಿ ದರ್ಶನ್ ಅವ್ರು ಬೈದಿದ್ದು ತಪ್ಪು ಅಂತ ನೀವು ಹೇಳ್ತೀರಾ? ತಪ್ಪು